ರಾಜ್ಯ ಸರ್ಕಾರ ಕಳೆದ 10 ವರ್ಷಗಳ ಹಿಂದಿನ ಜಾತಿ ಗಣತಿಯನ್ನ ಈಗ ತರ್ತಾ ಇದೆ. ಹಿಂಗಂತ ಮೈಸೂರು ಸಂಸದ ಯದುವೀರ್ ಒಡೆಯರ್ ಅವರ ಆರೋಪಕ್ಕೆ ಸಚಿವ ಸಂತೋಷ್ ಲಾಡ್ ಅವರು ತಿರುಗೇಟನ್ನ ನೀಡಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದಂತಹ ಅವರು ಜಾತಿ ಗಣತಿ 10 ವರ್ಷಗಳ ಹಿಂದಿನದು ಅಂತ ಹೇಳಿ ಮೈಸೂರು ಮಹಾರಾಜರು ಆರೋಪಿಸಿದ್ದಾರೆ. ಕಳೆದ 14 ವರ್ಷಗಳಿಂದ ಕೇಂದ್ರ ಸರ್ಕಾರ ಜನಗಣತಿಯನ್ನೇ ಮಾಡಿಸಿಲ್ಲ. ಇದರ ಬಗ್ಗೆ ಮಹಾರಾಜರು ಮೊದಲು ಮಾತನಾಡಲಿ. 10 ವರ್ಷಕ್ಕೊಮ್ಮೆ ಜನಗಣತಿ ಆಗಬೇಕು. 14 ವರ್ಷದಿಂದ ಕೇಂದ್ರ ಸರ್ಕಾರ ಜನಗಣತಿಯನ್ನೇ ಮಾಡಿಲ್ಲ. 2020ರಲ್ಲಿ ಗಣತಿ ಆಗಬೇಕಾಗಿತ್ತು. ಬಿಜೆಪಿಯವರು ಗಣತಿ ಮಾಡಿಸಿಲ್ಲ. ಇದನ್ನ ಯಾಕೆ ಮಾಡಿಸಿಲ್ಲ ಅಂತ ಹೇಳಿ ಮಹಾರಾಜರು ಮೊದಲು ಹೇಳಬೇಕು ಅಂತ ಹೇಳಿ ಕುಟುಕಿದ್ದಾರೆ. ಜೊತೆಗೆ ನಮ್ಮ ಸರ್ಕಾರದ ಜಾತಿ ಗಣತಿಯಲ್ಲಿ ಲೋಪದೋಷ ಇದ್ದರೆ ಹೇಳಲಿ, ಮೊದಲು ವರದಿ ಹೊರಗೆ ಬರಲಿ. ಈ ಬಗ್ಗೆ ಸಿಎಂ ಅವರೇ ಹೇಳಿದ್ದಾರೆ. ಸಂಬಂಧಿಸಿದ ಇಲಾಖೆ ಇದರ ಬಗ್ಗೆ ಮಾಹಿತಿಯನ್ನ ಕೊಡಲಿದೆ. ಅಲ್ಲಿವರೆಗೂ ಕೂಡ ಮಹಾರಾಜರು ಸ್ವಲ್ಪ ಸಮಾಧಾನದಿಂದ ಇರಬೇಕು ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಮಾಡುತ್ತದೆ. ಪ್ರತಿ 10 ವರ್ಷಕ್ಕೆ ಮಾಡಬೇಕು. ಇನ್ನಾದರೂ ಸೆನ್ಸಸ್ ಮಾಡಿಲ್ಲ. 14 ವರ್ಷ ಆಯಿತು, ಇಲ್ಲಿವರೆಗೆ ಅವ್ರು ಸೆನ್ಸಸ್ ಮಾಡಿಲ್ಲ. 10 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು ಮಾಡಬೇಕಾಗಿತ್ತು. 2020ಕ್ಕೆ ಮಾಡಬೇಕಾದ್ರು ಮಾಡಿಲ್ಲ. ಯಾರು ಮಾಡಿಲ್ಲ? ಯಾರು? ಮಹಾರಾಜರಿಗೆ ಹೇಳ್ರಿ, ಮಹಾರಾಜರಿಗೆ ಕೇಳ್ರಿ. ಯಾಕೆ ಮಹಾರಾಜರೇ ಇನ್ನೂ ಆಗಿಲ್ಲ ಅಂತ ಅವ್ರಿಗೆ ಕೇಳ್ರಿ. ಒಂದು ಜಾತಿ ಗಣತಿ ಮಾಡ್ತಕ್ಕಂಥದ್ದು ಇದೇನು ನಮ್ಮ ಅವು ಬ್ಯಾಕ್ವರ್ಡ್ ಕ್ಲಾಸಸ್ ಸಮೀಕ್ಷೆ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ಮಾಡಿದೆ. ಆಮೇಲೆ ಇದರಲ್ಲಿ ಏನಾದ್ರು ಅವರಿಗೆ ಲೋಪದೋಷ ಇದ್ದರೆ ಅದು ಯಾವಾಗಲೂ ಸಮಾಲೋಚನೆ ಮಾಡ್ಬೋದು, ಮಾತನಾಡ್ಬೋದು. ಇನ್ನೂ ಸಂಪೂರ್ಣ ರಿಪೋರ್ಟ್ ಇನ್ನೂ ಹೊರಗೆ ಬಂದಿಲ್ಲ. ರಿಪೋರ್ಟ್ ಹೊರಗೆ ಬಂದ ನಂತರ ಎಲ್ಲರಿಗೂ ಅವಕಾಶ ಇದೆ. ಆಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿನೇ ಹೇಳಿದ್ದಾರೆ 95% ಪರ್ಫೆಕ್ಟ್ ಆಗಿದೆ. 5% ಯಾರೇ ಮಾಡಿದ್ರು ಇಂಥ ಒಂದು 7 ಕೋಟಿ ಜನಸಂಖ್ಯೆಗೆ ಪರ್ಫೆಕ್ಟ್ ಮಾಡೋಕ್ಕೆ ಯಾರ ಕೈಲಿನೂ ಆಗೋದಿಲ್ಲ. ಸಮರ್ಪಕವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಹೇಳಿರೋದ್ರಿಂದ ಒಂದು 5% ಬಿಟ್ಟರೆ 95% ಇದೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆವಾರಾಗಿರಲಿ ಅಥವಾ ಸರ್ಕಾರ ಅದರ ಪರವಾಗಿ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದು ಮಾಹಿತಿ ಸಂಪೂರ್ಣ ಕೊಡೋವರೆಗೆ ಸ್ವಲ್ಪ ಸಮಾಧಾನವಾಗಿರ್ಬೇಕು ಮಹಾರಾಜರಿಗೆ ಅಂತ ನಮ್ಮ ಮನವಿ. ಸೆನ್ಸಸ್ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರ ಮಾಡುತ್ತದೆ. ಪ್ರತಿ 10 ವರ್ಷಕ್ಕೆ ಮಾಡಬೇಕು. ಇನ್ನಾದರೂ ಸೆನ್ಸಸ್ ಮಾಡಿಲ್ಲ. 14 ವರ್ಷ ಆಯಿತು, ಇಲ್ಲಿವರೆಗೆ ಅವ್ರು ಸೆನ್ಸಸ್ ಮಾಡಿಲ್ಲ. 10 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು ಮಾಡಬೇಕಾಗಿತ್ತು. 2020ಕ್ಕೆ ಮಾಡಬೇಕಾದ್ರು ಮಾಡಿಲ್ಲ. ಯಾರು ಮಾಡಿಲ್ಲ?